ಇವತ್ತು ನಾವು ಒಂದು ತುಂಬಾನೇ ಸ್ಪೆಷಲ್ ಕನ್ನಡ ಸಿನಿಮಾ ಬಗ್ಗೆ ಮಾತಾಡೋಣ. ಅದೇ ಗಣೇಶ್ ಹೆಗಡೆ ನಿರ್ದೇಶನದ ಮತ್ತು ವಿಜಯ್ ಸೇತುಪತಿ ಪ್ರಸ್ತುತಪಡಿಸಿರೋ ನೀಲಿ ಹಕ್ಕಿ ಅಂದ್ರೆ ಬ್ಲೂ ಬರ್ಡ್. ಇದು ಇತ್ತೀಚೆಗಷ್ಟೇ ಸನ್ ನೆಕ್ಸ್ಟಲ್ಲಿ ಸ್ಟ್ರೀಮ್ ಆಗ್ತಿದೆ. ಸೊ ಇದೊಂದು ಪರ್ಫೆಕ್ಟ್ ಟೈಮ್ ಇದರ ಬಗ್ಗೆ ಡೀಪ್ ಆಗಿ ಡೈವ್ ಮಾಡೋಕೆ. ಈ ವಿಶ್ಲೇಷಣೆ ಸಂಪೂರ್ಣ ಸ್ಪಾಯ್ಲರ್ ಫ್ರೀ ಇರುತ್ತೆ. ಸೊ ಬನ್ನಿ ಶುರು ಮಾಡೋಣ. ವಲಸೆ, ಕುಟುಂಬ ಮತ್ತು ಆತ್ಮಶೋಧನೆಯ ಒಂದು ಸರಳವಾದ್ರೂ ಗಹನವಾದ ಪ್ರಯಾಣ. ಈ ಒಂದು ಸಾಲಿದೆಯಲ್ಲ, ಇದು ಇಡೀ ಸಿನಿಮಾದ ಆತ್ಮವನ್ನೇ ಹಿಡಿದಿಡುತ್ತೆ. ಇದೊಂದು 10 ವರ್ಷದ ಹುಡುಗ ಸಿದ್ಧನ ಕಥೆ. ಅವನ ಕುಟುಂಬ ಒಂದು ಒಳ್ಳೆ ಜೀವನಕ್ಕೋಸ್ಕರ ತಮ್ಮ ಶಾಂತವಾದ ಹಳ್ಳಿಯಿಂದ ಗಜಿಬಿಜಿ ಇರೋ ನಗರಕ್ಕೆ ಶಿಫ್ಟ್ ಆಗುತ್ತೆ. ಆ ಬದಲಾವಣೆ, ಆ ಹೊಸ ಜಾಗದಲ್ಲಿ ತನ್ನತನವನ್ನು ಕಂಡುಕೊಳ್ಳೋ ಹುಡುಕಾಟ ಇದೆಯಲ್ಲ, ಅದೇ ಈ ಚಿತ್ರದ ಹೃದಯ. ಓಕೆ, ಮೊದಲನೇದಾಗಿ ನೀಲಿ ಹಕ್ಕಿಯನ್ನ ಯಾಕೆ ಕನ್ನಡ ಸಿನಿಮಾದ ಒಂದು ರತ್ನ ಅಂತ ಕರೀಬೋದು? ನೋಡಿ, ಈ ಚಿತ್ರದ ನಿರ್ದೇಶಕರು ಗಣೇಶ್ ಹೆಗ್ಡೆ ಮತ್ತು ಸ್ವತಃ ವಿಜಯ್ ಸೇತುಪತಿ ಈ ಸಿನಿಮಾವನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಅಂದ್ರೆ ಇದರಲ್ಲೇನೋ ವಿಶೇಷ ಇದೆ ಅಂತ ಗೊತ್ತಾಗುತ್ತಲ್ವಾ? ಸುಮಾರು 1 ಗಂಟೆ 50 ನಿಮಿಷಗಳ ಈ ಸಿನಿಮಾ ಸದ್ಯಕ್ಕೆ ಸನ್ನೆಕ್ಸ್ಟ್ OTT ಪ್ಲಾಟ್ಫಾರ್ಮ್ನಲ್ಲಿ ನೋಡಕ್ ಸಿಗುತ್ತೆ. ಈಗ ಸಿನಿಮಾದ ಕಥೆಯೊಳಗೆ ಹೋಗೋಣ. ಈ ಸಿನಿಮಾದ ನಿಜವಾದ ಶಕ್ತಿ ಇರೋದೇ ಅದರ ಸರಳವಾದ ಆದ್ರೆ ತುಂಬಾನೇ ಆಳವಾದ ಕಥೆಯಲ್ಲಿ. ಕತೆ ಹೀರೋ ಸಿದ್ಧ ಕೇವಲ 10 ವರ್ಷದ ಹುಡುಗ. ಅವನಿಗೆ ಅವನ ಹಳ್ಳಿ, ಅಲ್ಲಿನ ಪರಿಸರ, ಆಟ, ಫ್ರೆಂಡ್ಸ್ ಅಂದ್ರೆ ಪ್ರಪಂಚ. ಆದ್ರೆ ಕುಟುಂಬ ಒಂದು ಬೆಟರ್ ಲೈಫ್ಗೋಸ್ಕರ ಸಿಟಿಗ್ ಶಿಫ್ಟ್ ಆದಾಗ ಅವನ ಇಡೀ ಪ್ರಪಂಚನೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಆ ಇನ್ನೋಸೆನ್ಸ್, ಆ ಕಳೆದೋದ ಭಾವ ಇದೆಯಲ್ಲ, ಅದನ್ನೇ ಸಿನಿಮಾ ಅದ್ಭುತವಾಗಿ ಸೆರೆ ಹಿಡಿದಿದೆ. ಸಿದ್ಧನ ಜರ್ನಿಯ ಹಳ್ಳಿಯ ಆರಾಮದ ಜೀವನ, ಸಿಟಿಯ ಗೊಂದಲಕ್ಕೆ ಹೊಂದಿಕೊಳ್ಳೋಕೆ ಪರದಾಡೋದು, ಬದಲಾವಣೆಯನ್ನ ನಿಧಾನವಾಗಿ ಒಪ್ಪುಕೊಳ್ತಾ ಹೋಗೋದು, ಮತ್ತು ಕೊನೆಗೆ ಮನೆ ಅಂದ್ರೆ ಕೇವಲ ಒಂದು ಜಾಗ ಅಲ್ಲ, ಅದು ನಮ್ಮ ಬೇರುಗಳು, ನಮ್ಮ ನೆನಪುಗಳು ಅನ್ನೋ ಸತ್ಯವನ್ನ ಕಂಡುಕೊಳ್ಳೋದು. ಒಂದು ಕತೆ ಎಷ್ಟೇ ಚೆನ್ನಾಗಿದ್ರೂ ಅದನ್ನ ಹೇಳೋ ರೀತಿ ತುಂಬಾನೇ ಮುಖ್ಯ. ಇಲ್ಲೇ ನಿರ್ದೇಶಕ ಗಣೇಶ್ ಹೆಗಡೆ ಅವರ ಬ್ರಿಲಿಯನ್ಸ್ ಎದ್ದು ಕಾಣೋದು. ಅವರ ಡೈರೆಕ್ಷನ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಈ ಸಿನಿಮಾದಲ್ಲಿ ಎದ್ದು ಕಾಣೋ ಕೆಲವು ವಿಷಯಗಳು ಅಂದ್ರೆ, ಮೊದಲನೇದಾಗಿ ಸಿದ್ಧನ ಪಾತ್ರ ಮಾಡಿದ ಹುಡುಗ ಅಮನ್ ಎಸ್ ಕರ್ಕೇರ. ಅವನ ನಟನೆ ಅಬ್ಬಾ, ನಿಜಕ್ಕೂ ಒಂದು ಅವಾರ್ಡ್ ವಿನ್ನಿಂಗ್ ಪರ್ಫಾರ್ಮೆನ್ಸ್. ಎರಡನೇದಾಗಿ ಇದರ ವಿಜುವಲ್ಸ್, ಪ್ರತಿಯೊಂದು ಫ್ರೇಮ್ ಕೂಡ ಒಂದು ಪೇಂಟಿಂಗ್ ತರ ಇದೆ. ಇನ್ನು ನಿರ್ದೇಶನ ತುಂಬಾನೇ ತಾಳ್ಮೆಯಿಂದ ಕೂಡಿದೆ, ಕವಿತೆ ಓದಿದಾಗೆ ಅನ್ಸುತ್ತೆ. ಗಣೇಶ್ ಹೆಗಡೆ ಅವರು ವಲಸೆಯ ಥೀಮನ್ನ ತುಂಬಾನೇ ಸೂಕ್ಷ್ಮವಾಗಿ ನಿಭಾಯಿಸಿದ್ದಾರೆ. ಅವರು ಆತುರ ಪಡಲ್ಲ, ಬದಲಿಗೆ ಉದ್ದವಾದ ಶಾಟ್ಗಳು, ಪರಿಸರದ ನೈಜ ಶಬ್ದಗಳು ಮತ್ತು ಮೌನವನ್ನ ಬಳಸಿ ಸಿದ್ಧನ ಒಳಗಿನ ಒಂಟಿತನ ಮತ್ತು ಗೊಂದಲವನ್ನ ನಮಗೆ ಅನುಭವ ಮಾಡಿಸ್ತಾರೆ. ಇದೊಂದು ಮಗುವಿನ ದೃಷ್ಟಿಕೋನದಿಂದ ವಲಸೆಯನ್ನ ನೋಡುವ ಕಲಾತ್ಮಕ ಪ್ರಯತ್ನ, ಮತ್ತು ಅದು ತುಂಬಾನೇ ಪರಿಣಾಮಕಾರಿಯಾಗಿದೆ. ಸುಮ್ನೆ ಹೇಳೋದಲ್ಲ, ಈ ಸಿನಿಮಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸದ್ದು ಮಾಡಿದೆ. ಗೋವಾ IFFI, ನ್ಯೂಯಾರ್ಕ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್, ಹೀಗೆ ಹಲವಾರು ಕಡೆ ಪ್ರದರ್ಶನಗೊಂಡು ಕರ್ನಾಟಕ ರಾಜ್ಯ ಪ್ರಶಸ್ತಿಗಳನ್ನು ಕೂಡ ಗೆದ್ದಿದೆ. ಇದು ನಿಜಕ್ಕೂ ಕನ್ನಡ ಸಿನಿರಂಗಕ್ಕೆ ಹೆಮ್ಮೆಯ ವಿಷಯ. ಸರಿ, ಇಷ್ಟೆಲ್ಲ ಪಾಸಿಟಿವ್ಸ್ ಇದೆ, ಹಾಗಾದ್ರೆ ನೆಗೆಟಿವ್ಸ್ ಇಲ್ವಾ? ಖಂಡಿತ ಇದೆ. ಆದ್ರೆ ಅದನ್ನ ನೆಗೆಟಿವ್ ಅನ್ನೋಕ್ಕಿಂತ ಈ ಸಿನಿಮಾದ ನೇಚರ್ ಅಂತ ಹೇಳ್ಬೋದು. ಬನ್ನಿ, ಯಾಕಿದು ಎಲ್ರಿಗೂ ಇಷ್ಟ ಆಗದೇ ಇರ್ಬೋದು ಅಂತ ನೋಡೋಣ. ಮೊದಲಿಗೆ ನಾವು ಫೆಸ್ಟಿವಲ್ ಸಿನಿಮಾ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ, ಈ ಸಿನಿಮಾಗಳು ಬಾಕ್ಸ್ ಆಫೀಸ್ ಹಿಟ್ ಮಾಡೋ ಉದ್ದೇಶಕ್ಕಿಂತ ಹೆಚ್ಚಾಗಿ ಒಂದು ಕಲಾತ್ಮಕ ಅನುಭವ ಕೊಡಕ್ಕೆ ಪ್ರಯತ್ನಿಸ್ತವೆ. ಇಲ್ಲಿ ಕಥೆಯ ವೇಗಕ್ಕಿಂತ ಭಾವನೆಗಳ ಆಳಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ. ಇದೇ ವ್ಯತ್ಯಾಸ. ನೀಲಿ ಹಕ್ಕಿ ತುಂಬಾನೇ ನಿಧಾನಗತಿಯ ಸಿನಿಮಾ, ತಾಳ್ಮೆಯಿಂದ ನೋಡ್ಬೇಕು. ಅದೇ ನೀವೊಂದು ಫಾಸ್ಟ್ ಪೇಸ್ಡ್, ಥ್ರಿಲ್ ಕೊಡೋ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರೋ ಮೈಂಡ್ ಸ್ಟ್ರೀಮ್ ಸಿನಿಮಾ ನೋಡೋಕೆ ಇಷ್ಟಪಡೋರಾಗ್ರೆ ಬಹುಶಃ ಇದು ನಿಮ್ಮ ತಾಳ್ಮೆ ಪರೀಕ್ಷಿಸಬಹುದು. ಇದರಲ್ಲಿ ದೊಡ್ಡ ಡ್ರಾಮಾ ಇಲ್ಲ, ಬದಲಿಗೆ ಸಣ್ಣ ಸಣ್ಣ ಕ್ಷಣಗಳ ಮೂಲಕ ಭಾವನೆಗಳನ್ನ ಕಟ್ಟಿಕೊಡಲಾಗಿದೆ. ಈ ಚಿತ್ರಕ್ಕೆ ನಮ್ಮ ಕಡೆಯಿಂದ ಸಿಕ್ಕಿರೋದು 5ಕ್ಕೆ 4 ಸ್ಟಾರ್ಗಳು. ಇದೊಂದು ಅದ್ಭುತ ರೇಟಿಂಗ್ ಅಂತಾನೆ ಹೇಳ್ಬೋದು. ಯಾಕೆ ಈ ರೇಟಿಂಗ್ ಅಂದ್ರೆ, ನೀಲಿ ಹಕ್ಕಿ ಕೇವಲ ಒಂದು ಸಿನಿಮಾ ಅಲ್ಲ, ಇದೊಂದು ಅನುಭವ. ನಮ್ಮ ಬಾಲ್ಯವನ್ನ, ನಮ್ಮ ಬೇರುಗಳನ್ನ ಗೌರವಿಸುವ ಒಂದು ಭಾವನಾತ್ಮಕ ಕಲಾಕೃತಿ. ಅದ್ಭುತ ವಿಜುವಲ್ಸ್, ಮನಸ್ಸಲ್ಲಿ ಉಳಿಯೋ ನಟನೆ ಮತ್ತು ಆಳವಾದ ವಿಷಯಗಳು, ಇವೆಲ್ಲ ಸೇರಿ ಇದನ್ನ ಒಂದು ಸುಂದರವಾದ, ಯೋಚನೆಗೆ ಹಚ್ಚುವ ಸಿನಿಮಾವಾಡಿಸಿವೆ.